ಶ್ರೀರಾಮಾಂಜನೇಯ ಸ್ವಾಮಿ ಜಾತ್ರೆ ಮಹೋತ್ಸವ ಶ್ರೀರಾಮನವಮಿ ಹಬ್ಬದ ಸಂಭ್ರಮದಂತೆ ವೀಪಾಳ್ಯ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ಸಹ ಭಾಗಿಯಾಗಿ ಹಾಗೂ ವಂಶ ಪಾರಂಪರ್ಯಂತೆ ವೀಪಾಳ್ಯ ಗ್ರಾಮದ ಎಲ್ಲರ ವಿಶ್ವಾಸದಿಂದ ಬಹಳ ವಿಜೃಂಭಣೆಯಿಂದ ಗ್ರಾಮದ ಹಿರಿಯೂರು ಪೆದ್ದಣ್ಣನವರು ಊರಿನಿಂದ ಮೇಲುದೀಪ ಮೆರವಣಿಗೆ ಮುಖಾಂತರ ತದನಂತರ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಭಕ್ತಾದಿಗಳ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಬ್ಬದ ವಾತಾವರಣದಲ್ಲಿ ಬಹಳ ಸಂಭ್ರಮ ವಿಜೃಂಭಣೆಯಿಂದ ಗ್ರಾಮದ ಎಲ್ಲ ಭಕ್ತಾದಿಗಳು ಊರಿನಿಂದ ಮೆರವಣಿಗೆ ಮುಖಾಂತರ ದೇವಸ್ಥಾನದ ಬಳಿ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತದನಂತರ ರಥೋತ್ಸವ ಕಾರ್ಯಕ್ರಮ ಮದನಹಳ್ಳಿ ಕ್ರಾಸ್ ಬಳಿ ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಹಾಗೂ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಎಲ್ಲರ ಸಮ್ಮುಖದಲ್ಲಿ ವಿಶ್ವಾಸ ಪಡೆದು ವೀಪಾಳ್ಯ ಗ್ರಾಮಸ್ಥರು ರಾಮಾಂಜನೇಯ ರಥೋತ್ಸವ ಕಾರ್ಯಕ್ರಮ ಮಹೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ರು ಹಾಗೂ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪಾಂಡವಿಯ ದ್ರೌಪದಿ ಸ್ವಯಂವರ ಎಂಬ ಪೌರಾಣಿಕ ನಾಟಕವನ್ನು ಗುರುವಾರ ದಿನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ವೀಪಾಳ್ಯ ಗ್ರಾಮದ ಭಕ್ತರು ಮಂಜುನಾಥ್ರವರು ಮಾತನಾಡಿ, ವರ್ಷವೂ ಇದೇ ರೀತಿ ಭಕ್ತರ ಪೂರ್ವಿಕ ಕಾಲದಿಂದಲೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಮ್ಮ ಗ್ರಾಮದ ಊರಿನ ಎಲ್ಲ ಜನರ ವಿಶ್ವಾಸದಿಂದ 3 ದಿನಗಳ ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ವಿವಿಧ ಕಲಾ ತಂಡದ ಕಾರ್ಯಕ್ರಮಗಳು, ಪೌರಾಣಿಕ ನಾಟಕ ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ವೀಪಾಳ್ಯ ಗ್ರಾಮದ ಯಲ್ಲಪ್ಪರವರು ಮಾತನಾಡಿ, ಈ ದಿನ ಮದನಹಳ್ಳಿ ಕ್ರಾಸ್ ಬಳಿ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಮಹೋತ್ಸವ ಕಾರ್ಯಕ್ರಮ ನಮ್ಮ ಗ್ರಾಮದವರು ಹಾಗೂ ಸುತ್ತಮುತ್ತ ಗ್ರಾಮದವರ ಸಮ್ಮುಖದಲ್ಲಿ ಸುಮಾರು 5 ರಿಂದ 10 ಸಾವಿರ ಒಳಗಡೆ ಜನರಿಗೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ನಮ್ಮ ಗ್ರಾಮದ ಎಲ್ಲ ಸಮ್ಮುಖದಲ್ಲಿ ಹಮ್ಮಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ವಿವಿಧ ತಂಡದವರು ವಾದ್ಯಗೋಷ್ಠಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಸಂಭ್ರಮದಂತೆ ಈ ಭಾಗದ ಎಲ್ಲ ಭಕ್ತಾದಿಗಳು, ಗಣ್ಯರು, ಹಿರಿಯರು, ಯುವಕರು, ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ವೀಪಾಳ್ಯ ಗ್ರಾಮಸ್ಥರಿಂದ ಹೃತ್ಪೂರ್ವಕ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿದರು. ಮನೆ ಬಿಟ್ಬಿಟ್ಟಾರ ಅದಕ್ಕೆ ನಿಧಾನ శాంతంగా నడుస్తూ ఉంది అన్నదానం. ನಮ್ಮ ಹೆಸರು ಯಲ್ಲಪ್ಪ ಅಂತ, ಮದನಹಳ್ಳಿ ಕ್ರಾಸ್ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವೀಪಾಳ್ಯ ಇಲ್ಲಿ ಜಾತ್ರೆ ಸುಮಾರು ವರ್ಷಗಳಿಂದ ನಾವು ಜಾತ್ರೆಯನ್ನ ನಡೆಸ್ತಾ ಬರ್ತಾ ಇದ್ರೆ. ಹಾಗೆ ಅನ್ನ ಸಂತರ್ಪಣೆ, ದೀಪೋತ್ಸವ, ಅಗ್ನಿಗುಂಡ ಎಲ್ಲ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ನಡೆಸ್ತಾ ಇದ್ರು. ಈ ಒಂದು ಜಾತ್ರೆಗೆ ಎಷ್ಟು ಸಾವಿರ ಜನ ಬಂದು ಎಷ್ಟು ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡ್ತಾ ಇದ್ರು? ಸುಮಾರು ಒಂದು 10,000 ಜನಕ್ಕೆ ಅನ್ನ ಮಾಡ್ತಾ ಇದ್ರಿ.
ಇದೇ ರೀತಿ ಪ್ರತಿ ವರ್ಷ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ತಾ ಇದ್ದೀರಿ. ಪ್ರತಿ ವರ್ಷನೂ ಇದೆ ಸರಿ. ಊರಾಜಿ ಕಾಲದಿಂದ ಒಂದು 79 ವರ್ಷ ಮಾಡ್ತಾನೆ ಇದ್ದೀನಿ. ಮತ್- 9 ವರ್ಷದಿಂದನೇ ಮಾಡ್ತಾ ಇದ್ವಿ. ಎಲ್ಲ ಒಂದೇ ಕ್ಯಾಸ್ಟ್ ಇರೋದು, ಗೋಬಿ ಜನ ಒಂದೇ ಕ್ಯಾಸ್ಟ್ ಇರೋದು. 200 ಮನೆ ನಮ್ಮ ಊರಲ್ಲಿ ಇರೋದು. 200 ಮನೆ ಒಂದೇ ಕ್ಯಾಸ್ಟ್ ನಲ್ಲಿ ವರ್ಷ ನಾವು ಈ ಪ್ರೋಗ್ರಾಮ್ ಅನ್ನು
ಮಂಜುನಾಥ ಉಪಾಧ್ಯಕ್ಷರು ವಡ್ರಪಾಳ್ಯ. ಇದೇ ವರ್ಷ ನಾವು ವಡ್ರಪಾಳ್ಯ ಗ್ರಾಮಸ್ಥರಿಂದ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಈ ಕೆಲಸ, ಈ ಪ್ರೋಗ್ರಾಮ್ ಅಂತ. ಅದೇ ಊಟ ಎಲ್ಲರೂ 10,000 ಜನ ಸೇರ್ತಾರೆ ಇಲ್ಲಿ. 10,000 ಜನಕ್ಕೂ ಊಟ ನಾವು ವ್ಯವಸ್ಥೆ ಎಲ್ಲ ಮಾಡಿ ನಾವು ಇದ್ ಮಾಡ್ಕೊಡ್ತೇವೆ. ಎಲ್ಲ ಒಂದೇ ಜಾತಿ ನಾವು ಇರೋದು, ಒಂದೇ ಕ್ಯಾಸ್ಟ್ ಇರೋದು ನಾವು. ಒಂದೇ 200 ಮನೆ ಇದೆ ನಮ್ಮ ಗೋವಿ ಜನ ಇದು. ಇಲ್ಲೇ ಬಂದು ನಾವು ಜಾತ್ರೆನ ಯಾವಾಗ ನಾವು ಬಂದು ವರ್ಷನೂ ಇಲ್ಲೇ ನಾವು ಮಾಡೋದು. ಮಧ್ಯಾಹ್ನ ಕ್ರಾಸ್ ಅಲ್ಲಿ ನಾವು ಮಾಡ್ಕೊಂಡು ಈ ಪ್ರೋಗ್ರಾಮ್ ಮಾಡ್ಕೊಂಡು ಎಲ್ರಿಗೂ ಸಹಾಯ ಕೊಟ್ಟು ಸಹಕಾರ ಕೊಟ್ಟು ನಾವು ಈ ಪೂಜೆನ ನಾವು ನಡೆಸ್ಕೊಂತೀವಿ. ನಾಟಕ, ಅಲ್ಲಿಗೊಂಡ ಎಲ್ಲ 3 ದಿನ ಜಾತ್ರೆ ನಾವು ಹಮ್ಮಿಕೊಂಡಿದ್ದೀವಿ.